ಶಿರೂರು ಗುಡ್ಡ ಕುಸಿತ ಆಗಿ ಸಾಕಷ್ಟು ದಿನಗಳಾಗಿದೆ. ಸಾಕಷ್ಟು ಸಾವು ನೋವುಗಳು ಕೂಡ ಸಂಭವಿಸಿದೆ. ಆದರೆ ಪ್ರಮುಖವಾಗಿ ಇವತ್ತು ಕೂಡ ಮತ್ತೊಮ್ಮೆ ಕಾರ್ಯಾಚರಣೆ ಆರಂಭ ಆಗಿರೋದಕ್ಕೆ ಕಾರಣ ನಮ್ಮವರು ಸೇರಿದಂತೆ ಕೇರಳದ ಅರ್ಜುನ್ ಕೂಡ ಮಿಸ್ ಆಗಿದ್ದಾರೆ. ಲೋಕೇಶ್ ಜೊತೆಗೆ ಜಗನ್ನಾಥ್ ನಾಯ್ಕ್, ಅದರ ಜೊತೆಲಿ ಅರ್ಜುನ್, ಈ ಮೂವರನ್ನು ಹುಡುಕಾಡುವಂಥ ಪ್ರಕ್ರಿಯೆ ಇನ್ನೂ ಕೂಡ ಮುಂದುವರಿತಾ ಇದೆ. ಜೊತೆಗೆ ಟ್ರಕ್ನ ವಿಚಾರವಾಗಿ ಸಾಕಷ್ಟು ಚರ್ಚೆಗಳು ಕೂಡ ಆಗ್ತಾ ಇದೆ. ದೊಡ್ಡ ಮಟ್ಟದಲ್ಲಿ ಕೂಡ ಸದ್ದು ಮಾಡ್ತಾ ಇದೆ. ಟ್ರಕ್ ಇದೇ ಭಾಗದಲ್ಲಿ ಇರಬಹುದು ಅನ್ನುವ ಅಂತೆ ಕಂತೆಗಳು ಚರ್ಚೆಗಳು ಕೂಡ ನಡೀತಾ ಇತ್ತು. ಆದರೆ ಈಗ ಈ ಒಂದು ರಕ್ಷಣಾ ಪಡೆಗಳಾಗಿರ್ಬೋದು, ಜಿಲ್ಲಾಡಳಿತದ ಒಂದು ಕಾರ್ಯವೈಖರಿಯಿಂದಾಗಿ ಕೊನೆಗೂ ಒಂದು ಹಂತಕ್ಕೆ ಬಂದು ತಲುಪಿದೆ ಅಂದರೂ ಕೂಡ ತಪ್ಪಾಗೋದಿಲ್ಲ. ಈಗ ನಮ್ಮೊಂದಿಗೆ ಈಗ ಪ್ರಮುಖವಾಗಿ ಕಾರವಾರ ಜಿಲ್ಲೆಯ SP ಆಗಿರುವಂಥ ನಾರಾಯಣವರಿದ್ದಾರೆ. ಅವ್ರನ್ನ ಮಾತಾಡ್ಸಿ ಹೋಗ್ತೀನಿ. ನಾರಾಯಣವ್ರು, ಈಗ ಇಷ್ಟು ದಿನ ಈ ಒಂದು ಕಾರ್ಯಾಚರಣೆ ಮಾಡಿದಾಗ ಎಲ್ಲೋ ಒಂದು ಕಡೆ ಏನೂ ಕೂಡ ಸಿಗ್ತಾ ಇರಲಿಲ್ಲ. ಆದರೆ ಈಗ ಕೊನೆಗೂ ಕೂಡ ಒಂದು ಕ್ಲೂ ಸಿಕ್ಕಿದೆ. ಅದೇನು ಅಂತ ನಮಗೆ ತಿಳಿಸ್ಕೊಡ್ಬೋದಾ? ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ, SDRF, NDRF ಮತ್ತು ನೇವಿ ಮತ್ತು ISRO ಮತ್ತು ಮುಖ್ಯಮಂತ್ರಿಗಳ ಕಚೇರಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅವರು ಸತತವಾಗಿ ಶಿರೂರು 11 ಜನ ಏನು ಮಿಸ್ ಆಗಿದ್ರಲ್ಲ, 8 ಜನ ಸಿಕ್ಕಿದ್ರು, 3 ಜನ ಸಿಕ್ಕಿಲ್ಲ. ಅದರಲ್ಲಿ ನಮ್ಮ ಜಗನ್ನಾಥ್ ಮತ್ತು ಲೋಕೇಶ್ ನಮ್ಮ ಈ ಭಾಗದವರು, ಮತ್ತು ಅರ್ಜುನ್ ಕೇರಳದ ಒಂದು ಲಾರಿ. ಫಸ್ಟು ಲಾರಿ ಇಲ್ಲಿ ಇದೆ ಅನ್ನೋದು ನಮಗೆ 3 ದಿವಸ ಮುಂಚೆ ನಡೆದಿತ್ತು. ಆಮೇಲೆ ಕರ್ನಾಟಕದ ಯಾವುದೋ ಪ್ರಯತ್ನಗಳು ನಡೀತಿಲ್ಲ ಅಂತ ಹೇಳಿದ್ರು. ಆಮೇಲೆ ನಾವು ಕೇಸ್ ರಿಜಿಸ್ಟರ್ ಮಾಡಿದ್ವಿ. ಅದಾದ ಅದು ಲಾರಿ ಮೇಲೇನೇ ಇದೆ ಅಂಥೇಳಿ 2-3 ದಿವಸ ಅಲ್ಲೇ ಅವರು ಕೇರಳದ ಎಲ್ಲ ಜನ ಬಂದು ಲಾರಿಯವ್ರು ಬಂದು ಇಲ್ಲೇ ಇದೆ, GPS ಇಲ್ಲೇ ಆಫ್ ಆಗಿದೆ, ಇಲ್ಲೇ ಮಾಡಬೇಕಂತ 3 ಡೇಸ್ ಅಲ್ಲೇ ನಮ್ಮ ಟೈಮ್ ಹೋಯಿತು. ದೆನ್ ಅದಾದ ನಂತರ ಲಾರಿ ಇದೆಯೋ ಇಲ್ಲೋ ಅನ್ನೋದ್ರ ಬಗ್ಗೆ ನಾವು ಮಿಸ್ಸಿಂಗ್ ಕಂಪ್ಲೇಂಟ್ ತೊಗೊಂಡು ನೋಡಿದಾಗ ಲಾರಿ ಪಾಸ್ ಆಗಿದ್ದು ಗೊತ್ತಾಯಿತು. ಅವ್ರ ಲಾಸ್ಟ್ ಲೊಕೇಶನ್ ಇಲ್ಲೇ ಬಂದಿತ್ತು. ಹಾಗಾಗಿ ಅಲ್ಲಿ ಇಲ್ಲ, ಅದು ಸತತವಾಗಿ ಮಣ್ಣು ಎಷ್ಟು 500 ಲೋಡ್ ಮಣ್ಣು ತೆಗೆದ್ರು ಮಣ್ಣಿಲ್ಲ. ಹಾಗಾಗಿ ನೆಕ್ಸ್ಟ್ ಎಲ್ಲಿರೋ ಸಾಧ್ಯತೆ ಇದೆ, ನದಿನಲ್ಲಿದೆ ಅಂತೇಳಿ. ಸೊ ನದಿನಲ್ಲಿರೋದು ಹೆಂಗೆ ಪತ್ತೆ ಹಚ್ಚಬೇಕನ್ನೋ ಸಂಬಂಧಪಟ್ಟಂಗೆ ISRO ಇಂದ ನಾವು ಮತ್ತು ಮ್ಯಾರಿಟೈಮ್ ಬೋರ್ಡಿಂದ ಎಲ್ಲ ನಾವು ಇಮೇಜಸ್ ತಗೊಂಡಾದ್ಮೇಲೆ ಲಾರಿಯಲ್ಲಿರೋದು ಗೊತ್ತಾಯಿತು. ಹಾಗಾಗಿ ಅದು ಕೆಳಗಡೆ ಹೆಂಗೆ ಬಿದ್ದಿದೆ ಮತ್ತು ಮೆಟಲ್ ಬಾಡಿ ಹೆಂಗಿದೆ ಅನ್ನೋದು ಸಂಬಂಧಪಟ್ಟಂಗೆ ನೇವಿಯವರು ಸತತವಾಗಿ ಅವ್ರು ತುಂಬ ಮಳೆ ಇತ್ತು, 24 ಗಂಟೆ ಮಳೆಯಲ್ಲಿ ಅವರೆಲ್ಲ ನೇವಿಯವರು ಮತ್ತು ನಾವು ನಮ್ಮ ಮ್ಯಾರಿಟೈಮ್ ಬೋರ್ಡಿಂದ ನಮ್ಮ ಟೆಕ್ನಿಕಲ್ ಟೀಮ್, ಪೊಲೀಸ್ ಇಲಾಖೆ ಟೆಕ್ನಿಕ್ ಟೀಮ್ ಏನು ಬಂದಿತ್ತು, ನಮಗೆ ಕೋಆರ್ಡಿನೇಟ್ ಸಿಕ್ತು. ಈ ಕಡೆ ಇಲ್ಲಿ 100% ಒಂದು ಹೆವಿ ಮೆಟಲ್ ಬಾಡಿ ಇದೆ ಅಂಥೇಳಿ. ಅದನ್ನು ತಿರ್ಗಾ ನಾವು ಜಿಲ್ಲಾಡಳಿತ DC ಮೇಡಮ್ ಅವರು ಇನ್ಬನಲ್ ಅಂಥೇಳಿ ಅವ್ರು ಏನು ರೈಡರ್ ಸ್ಪೆಷಲಿಸ್ಟ್ ಅವ್ರನ್ನ ತಂದುಬಿಟ್ಟು ಸಹ ಈ 4 ಸ್ಪೇಸ್ನ ಐಡೆಂಟಿಫೈ ಆಯಿತು. ನೇವಿ ರೈಡರ್ಸು ಐಡೆಂಟಿಫೈ ಆಯಿತು. ದೆನ್ ನಮ್ಮ ಪೊಲೀಸ್ದು ಏನು ಕಾಮನ್ ಸೆನ್ಸ್ ಇತ್ತು ಮತ್ತು ನಮ್ಮ MLA ಅವರು ಹೇಳ್ತಾಯಿದ್ರು, ಇದು ಒಂದೆಲ್ಲ ಬಿದ್ದರೆ ಇಲ್ಲೇ ಬೀಳುವಂಥ ಒಂದು ಸಾಧ್ಯತೆ ಇದೆ, ಯಾಕಂದರೆ ಡೈರೆಕ್ಷನ್ ಈ ಥರ ಇದೆ ಅಂಥೇಳಿ. ಹಾಗಾಗಿ ನಾವು ಕಳೆದ ಒಂದು 2 ವಾರದಿಂದ ಮಾಡೋದಕ್ಕೆ ನಮಗೆ ಮಳೆ ಸಿಕ್ಕಾಪಟ್ಟೆ ಅಡ್ಡಿಯಾಗಿತ್ತು. ಆಮೇಲೆ ಹೊಳಹರಿವು ಏನಿತ್ತು, ಇದು 8 ನಾಟಿಕಲ್ಸ್ನಿಂದ ದೂರ ಇರೋದ್ರಿಂದ ನಾವು ಏನು ಮಾಡೋಕ್ಕಾಗಲ್ಲ. ಆಗ ಈಶ್ವರ್ ಮಲ್ಪೆ ಅವ್ರನ್ನ ನಾವು ಜಿಲ್ಲಾಡಳಿತ ಸಂಪರ್ಕ ಮಾಡಿ ಪೊಲೀಸ್ ಇಲಾಖೆ ತಂದಾಗ ಅವರು ಸಹ ಅದನ್ನು ಮಾಡೋದಕ್ಕೆ ಆಗಿಲ್ಲ. ಈಗ ದೇವ್ರ ದಯೆಯಿಂದ 2 ನಾಟ್ ನೀರಿಗೆ ಬಂದಿದ್ದು. ಇವತ್ತು ನೇವಿ ಒಂದು ಈಶ್ವರ ಮಲ್ಪೆ ಟೀಮು, SDRF NDRF ಒಂದು ಜಂಟಿ ಕಾರ್ಯಾಚರಣೆ ನಡೆಸಿದ ಮೇಲೆ ಇವತ್ತು ನೀವು ಅಲ್ಲಿ ಮುಂದೆ ಏನು ಕಾಣಿಸ್ತಾ ಇದ್ದೀರಾ, ಅದು ಅಲ್ಲಿ ಏನು ಲಾರಿಗೆ ಕಟ್ಟಿರುವಂತಹ ರೋಪ್ ನಮಗೆ ಇವತ್ತು ಲೀಡ್ ಸಿಕ್ಕಿದೆ. ಸೊ ಇದರಿಂದ ನಮಗೆ ಕನ್ಫರ್ಮ್ ಆಗಿದೆ ಲಾರಿಲಿದೆ. ಮತ್ತು ಅವರು ಓನರ್ಸ್ ನಮ್ಮ ಮುನಾಫನ್ ಅವ್ರನ್ನ ಕರೆದು ಅದು ರೋಪ್ನ ನಾವು ಒಳಗಡೆ ತಂದು ತೋರಿಸಿದ್ವಿ. ಅವ್ರ MLA ಅವ್ರನ್ನ ತಂದು ತೋರಿಸಿದಾಗ ಕನ್ಫರ್ಮ್ ಮಾಡಿದ್ರು, ಇದು 100% ನಮ್ಮ ಲಾರಿಗೆ, ನಮ್ಮ ಕೈಯಿಂದ ಕಟ್ಟಿರುವಂಥ ಲಾರಿಗೆ ಕಟ್ಟಿರೋದಂತ. ಅದು ತುಂಬ ಹಳೇದಾಗಿದೆ, ಕನ್ಫರ್ಮ್ ಆಗಿದೆ. ಈಗ 6 ಗಂಟೆ ಆಗಿರೋದ್ರಿಂದ ಇದನ್ನು ಕಾರ್ಯಾಚರಣೆ ನಾವು ಮುಡಿಸ್ತಾ ಇದ್ವಿ. ಮಾನ್ಯ ಮಂತ್ರಿಗಳು, ಜಿಲ್ಲಾಧಿಕಾರಿಗಳು ಎಲ್ಲ ಮೀಟಿಂಗ್ ಮಾಡಿ ಮುಂದಿನ ಕಾರ್ಯಾಚರಣೆ ಬಗ್ಗೆ ತಗೊತಾರೆ. ರೋಪನ್ನು ನಮಗೆ ತೋರಿಸುವಂಥ ಕೆಲಸವನ್ನು ಮಾಡ್ಬೋದು. ಈಗ ನೋಡಿ, ಈಗ SP ನಾರಾಯಣವ್ರು ಹೇಳಿದಂತೆ ಈಗ ಆ ಒಂದು ಜಾಗ ಏನಿದೆಯಲ್ಲ, ಆ ಜಾಗಕ್ಕೆ ನಾವು ಬಂದಿದ್ದೀವಿ. ಆ ಒಂದು ರೋಪನ್ನು ತೋರಿಸುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. ನೋಡಿ, ಈಗ ಪ್ರಮುಖವಾಗಿ ಈಗ SP ಅವರು ಈಗ ಆ ಒಂದು ಜಾಗಕ್ಕೆ ಈಗ ನಾವೇನು ನೋಡ್ತಾ ಇದ್ದೀವಿ, ಈ ರೋಪನ್ನು ಏನು ಕಟ್ಟಲಾಗಿದೆ, ಆ ಕಟ್ಟಿರುವಂಥ ರೋಪನ್ನು ಈಗ ನಮಗೆ ತೋರಿಸ್ತಾರೆ. ಈ ರೋಪಿಗೆ ಕನ್ಫರ್ಮ್ ಮಾಡಿಕೊಳ್ಳೋದಕ್ಕೆ ಪ್ರಮುಖವಾಗಿ ಆ ಟ್ರಕ್ನ ಮಾಲೀಕರಾಗಿರುವಂಥ ಮನಾಫ್ ಅವರನ್ನು, ಹಾಗೆ ಸ್ಥಳೀಯ ಶಾಸಕರಾಗಿರುವಂಥ MLA, ಅದೇ ಜೊತೆಗೆ ಕೇರಳ ಶಾಸಕರನ್ನು ಕೂಡ ಕರೆದುಕೊಂಡು ಬಂದು 2 ರೋಪ್ಗಳನ್ನು ಕೂಡ ತೋರಿಸಲಾಯಿತು. ಈಗ ಆ ರೋಪ್ಗಳ ಬಳಿ ನಾವು ಹೋಗ್ತಾ ಇದ್ದೀವಿ. ಆ ಒಂದು ದೃಶ್ಯವನ್ನು ಕೂಡ ನಾವು ನಿಮಗೆ ತೋರಿಸುವಂಥ ಕೆಲಸವನ್ನು ಮಾಡ್ತೀವಿ. ನೋಡಿ, ಈಗ ಆ ಒಂದು ಜಾಗ ಇದೆಯಲ್ಲ, ಆ ಜಾಗವನ್ನು ತೋರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದು ಟ್ರಕ್ ಅಂದರೆ ಟ್ರಕ್ ಇಲ್ಲೇ ಇರಬಹುದು ಅನ್ನುವ ಅನುಮಾನದ ಆಧಾರದಲ್ಲಿ ಹುಡುಕಾಟವನ್ನು ಕೂಡ ನಡೆಸಲಾಗಿತ್ತು. ರೆಡಾರ್ ಇತ್ತು, ಯಾರನ್ನ ಕರೆಸಿದ್ವಿ, ಹಾಗಾಗಿ ನಮಗೆ ಸಿಕ್ಕಿದೆ. ಈಗ ನೋಡಿ, ಅದು ಇದು ಮುಂದಿನ ಕಾರ್ಯಾಚರಣೆಯನ್ನು ತಜ್ಞರು ಕೈಗೊಂತಾರೆ. ಸರ್, ಈಗ ಇದನ್ನು ಹೇಗೆ ಎತ್ತೋದಕ್ಕೆ ಸಾಧ್ಯ ಆಗುತ್ತೆ ಸರ್? ಹೇಗೆ ಎತ್ತೀರಾ? ವಿ ಆರ್ ಆಲ್ ಡಿಸ್ಕಸಿಂಗ್. ಮೇಡಮ್ ಅವರು, ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಅವರು ಆ ಕಡೆಗೆ ಹೋಪ ನಾನು
ಈಗ ಅದರ ಬಳಿ ಹೋಗೋದಕ್ಕೆ ಒಂದು ರೀತಿಯಲ್ಲಿ ಅವರಿಗೆ ಹಾಂ ಸರ್, ಈಗ ನಮಗೆ ಆ ಭಾಗಕ್ಕೆ ಹೋಗಿ ತೋರಿಸುವಂಥ ಕೆಲಸವನ್ನು ಮಾಡ್ಬೋದಾ ದಯವಿಟ್ಟು? ಎಸ್ ನೋಡಿ, ಎಸ್ ಈಗ ಒಂದು ನಿಮಿಷ. ಎಸ್ ಈಗ ಆ ಒಂದು ಅರ್ಜುನ್ ಇದ್ದಂಥ ಬೆನ್ಸ್ ಲಾರಿ ಏನಿದೆಯಲ್ಲ ಅದಕ್ಕೆ ಕಟ್ಟಿದ್ದಂಥ ಈ ಒಂದು ರೋಪ್ ಅನ್ನೋದು ಈಗ ಗೊತ್ತಾಗ್ತಾ ಇದೆ. ಸೊ ಈಗ ಈ ಒಂದು ರೋಪನ್ನು ಕನ್ಫರ್ಮ್ ಮಾಡಲಾಗಿದೆ. ಕನ್ಫರ್ಮ್ ಮಾಡಿರುವಂಥ ಹಿನ್ನೆಲೆಯಲ್ಲಿ SP ನಾರಾಯಣ್ ಅವರು ತಿಳಿಸಿದಂತೆ ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ಯಾವ ರೀತಿಯಾಗಿ ಎತ್ತಬೇಕು ಅನ್ನೋದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ಒಂದಷ್ಟು ಪ್ಲಾನಿಂಗನ್ನು ಕೂಡ ಮಾಡ್ಕೊಳ್ತೀವಿ ಅಂತೇಳಿ ತಿಳಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ಕಿರಣ್ ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ಕಾರವಾರ. ಶಿರೂರು ಗುಡ್ಡ ಕುಸಿತ ಆಗಿ ಸಾಕಷ್ಟು ದಿನಗಳಾಗಿದೆ. ಸಾಕಷ್ಟು ಸಾವು ನೋವುಗಳು ಕೂಡ ಸಂಭವಿಸಿದೆ. ಆದರೆ ಪ್ರಮುಖವಾಗಿ ಇವತ್ತು ಕೂಡ ಮತ್ತೊಮ್ಮೆ ಕಾರ್ಯಾಚರಣೆ ಆರಂಭ ಆಗಿರೋದಕ್ಕೆ ಕಾರಣ ನಮ್ಮವರು ಸೇರಿದಂತೆ ಕೇರಳದ ಅರ್ಜುನ್ ಕೂಡ ಮಿಸ್ ಆಗಿದ್ದಾರೆ. ಲೋಕೇಶ್ ಜೊತೆಗೆ ಜಗನ್ನಾಥ್ ನಾಯ್ಕ್, ಅದರ ಜೊತೆಲಿ ಅರ್ಜುನ್, ಈ ಮೂವರನ್ನು ಹುಡುಕಾಡುವಂಥ ಪ್ರಕ್ರಿಯೆ ಇನ್ನೂ ಕೂಡ ಮುಂದುವರಿತಾ ಇದೆ. ಜೊತೆಗೆ ಟ್ರಕ್ನ ವಿಚಾರವಾಗಿ ಸಾಕಷ್ಟು ಚರ್ಚೆಗಳು ಕೂಡ ಆಗ್ತಾ ಇದೆ. ದೊಡ್ಡ ಮಟ್ಟದಲ್ಲಿ ಕೂಡ ಸದ್ದು ಮಾಡ್ತಾ ಇದೆ. ಟ್ರಕ್ ಇದೇ ಭಾಗದಲ್ಲಿ ಇರಬಹುದು ಅನ್ನುವ ಅಂತೆ ಕಂತೆಗಳು, ಚರ್ಚೆಗಳು ಕೂಡ ನಡೀತಾ ಇತ್ತು. ಆದರೆ ಈಗ ಈ ಒಂದು ರಕ್ಷಣಾ ಪಡೆಗಳಾಗಿರ್ಬೋದು, ಜಿಲ್ಲಾಡಳಿತದ ಒಂದು ಕಾರ್ಯವೈಖರಿಯಿಂದಾಗಿ ಕೊನೆಗೂ ಒಂದು ಹಂತಕ್ಕೆ ಬಂದು ತಲುಪಿದೆ ಅಂದರೂ ಕೂಡ ತಪ್ಪಾಗೋದಿಲ್ಲ. ಈಗ ನಮ್ಮೊಂದಿಗೆ ಈಗ ಪ್ರಮುಖವಾಗಿ ಕಾರವಾರ ಜಿಲ್ಲೆಯ SP ಆಗಿರುವಂಥ ನಾರಾಯಣ್ ಅವರು ಇದ್ದಾರೆ. ಅವ್ರನ್ನ ಮಾತಾಡ್ಸೋಗ್ತೀನಿ. ನಾರಾಯಣ್ ಅವರು, ಈಗ ಇಷ್ಟು ದಿನ ಈ ಒಂದು ಕಾರ್ಯಾಚರಣೆ ಮಾಡಿದಾಗ ಎಲ್ಲೋ ಒಂದು ಕಡೆ ಏನೂ ಕೂಡ ಸಿಗ್ತಾ ಇರಲಿಲ್ಲ. ಆದರೆ ಈಗ ಕೊನೆಗೂ ಕೂಡ ಒಂದು ಕ್ಲೂ ಸಿಕ್ಕಿದೆ. ಅದೇನು ಅಂತ ನಮಗೆ ತಿಳಿಸ್ಕೊಡ್ಬೋದಾ? ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ, SDRF, NDRF ಮತ್ತು ನೇವಿ ಮತ್ತು ISRO ಮತ್ತು ಮುಖ್ಯಮಂತ್ರಿಗಳ ಕಚೇರಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅವರು ಸತತವಾಗಿ ಶಿರೂರು 11 ಜನ ಏನು ಮಿಸ್ ಆಗಿದ್ರಲ್ಲ, 8 ಜನ ಸಿಕ್ಕಿದ್ರು, 3 ಜನ ಸಿಕ್ಕಿಲ್ಲ. ಅದರಲ್ಲಿ ನಮ್ಮ ಜಗನ್ನಾಥ್ ಮತ್ತು ಲೋಕೇಶ್ ನಮ್ಮ ಈ ಭಾಗದವರು, ಮತ್ತು ಅರ್ಜುನ್ ಕೇರಳದ ಒಂದು ಲಾರಿ. ಫಸ್ಟು ಲಾರಿ ಇಲ್ಲಿ ಇದೆ ಅನ್ನೋದು ನಮಗೆ 3 ದಿವಸ ಮುಂಚೆ ನಡೆದಿತ್ತು. ಆಮೇಲೆ ಕರ್ನಾಟಕದ ಯಾವುದೋ ಪ್ರಯತ್ನಗಳು ನಡೀತಿಲ್ಲ ಅಂತ ಹೇಳಿದ್ರು. ಆಮೇಲೆ ನಾವು ಕೇಸ್ ರಿಜಿಸ್ಟರ್ ಮಾಡಿದ್ವಿ. ಅದಾದ ಅದು ಲಾರಿ ಮೇಲೇನೇ ಇದೆ ಅಂಥೇಳಿ 2-3 ದಿವಸ ಅಲ್ಲೇ ಅವರು ಕೇರಳದ ಎಲ್ಲ ಜನ ಬಂದು ಲಾರಿಯವ್ರು ಬಂದು ಇಲ್ಲೇ ಇದೆ, GPS ಇಲ್ಲೇ ಆಫ್ ಆಗಿದೆ, ಇಲ್ಲೇ ಮಾಡಬೇಕಂತ 3 ಡೇಸ್ ಅಲ್ಲೇ ನಮ್ಮ ಟೈಮ್ ಹೋಯಿತು. ದೆನ್ ಅದಾದ ನಂತರ ಲಾರಿ ಇದೆಯೋ ಇಲ್ಲೋ ಅನ್ನೋದ್ರ ಬಗ್ಗೆ ನಾವು ಮಿಸ್ಸಿಂಗ್ ಕಂಪ್ಲೇಂಟ್ ತೊಗೊಂಡು ನೋಡಿದಾಗ ಲಾರಿ ಪಾಸ್ ಆಗಿದ್ದು ಗೊತ್ತಾಯಿತು. ಅವ್ರ ಲಾಸ್ಟ್ ಲೊಕೇಶನ್ ಇಲ್ಲೇ ಬಂದಿತ್ತು. ಹಾಗಾಗಿ ಅಲ್ಲಿ ಇಲ್ಲ, ಅದು ಸತತವಾಗಿ ಮಣ್ಣು ಎಷ್ಟು 500 ಲೋಡ್ ಮಣ್ಣು ತೆಗೆದ್ರು ಮಣ್ಣಿಲ್ಲ. ಹಾಗಾಗಿ ನೆಕ್ಸ್ಟ್ ಎಲ್ಲಿರೋ ಸಾಧ್ಯತೆ ಇದೆ ನದಿನಲ್ಲಿದೆ ಅಂತೇಳಿ. ಸೊ ನದಿನಲ್ಲಿರೋದು ಹೆಂಗೆ ಪತ್ತೆ ಹಚ್ಚಬೇಕನ್ನೋ ಸಂಬಂಧಪಟ್ಟಂಗೆ ISRO ಇಂದ ನಾವು ಮತ್ತು ಮ್ಯಾರಿಟೈಮ್ ಬೋರ್ಡಿಂದ ಎಲ್ಲ ನಾವು ಇಮೇಜಸ್ ತಗೊಂಡಾದ್ಮೇಲೆ ಲಾರಿಯಲ್ಲಿರೋದು ಗೊತ್ತಾಯಿತು. ಹಾಗಾಗಿ ಅದು ಕೆಳಗಡೆ ಹೆಂಗೆ ಬಿದ್ದಿದೆ ಮತ್ತು ಮೆಟಲ್ ಬಾಡಿ ಹೆಂಗಿದೆ ಅನ್ನೋದು ಸಂಬಂಧಪಟ್ಟಂಗೆ ನೇವಿಯವರು ಸತತವಾಗಿ ಅವ್ರು ತುಂಬ ಮಳೆ ಇತ್ತು, 24 ಗಂಟೆ ಮಳೆಯಲ್ಲಿ ಅವರೆಲ್ಲ ನೇವಿಯವರು ಮತ್ತು ನಾವು ನಮ್ಮ ಮ್ಯಾರಿಟೈಮ್ ಬೋರ್ಡಿಂದ ನಮ್ಮ ಟೆಕ್ನಿಕಲ್ ಟೀಮ್, ಪೊಲೀಸ್ ಇಲಾಖೆ ಟೆಕ್ನಿಕ್ ಟೀಮ್ ಏನು ಬಂದಿತ್ತು, ನಮಗೆ ಕೋಆರ್ಡಿನೇಟ್ ಸಿಕ್ತು. ಈ ಕಡೆ ಇಲ್ಲಿ 100% ಒಂದು ಹೆವಿ ಮೆಟಲ್ ಬಾಡಿ ಇದೆ ಅಂತೇಳಿ. ಅದನ್ನು ತಿರ್ಗಾ ನಾವು ಜಿಲ್ಲಾಡಳಿತ DC ಮೇಡಮ್ ಅವರು ಇನ್ಬನಕಲ್ ಅಂತೇಳಿ ಅವ್ರು ಏನು ರೈಡರ್ ಸ್ಪೆಷಲಿಸ್ಟ್ ಇತ್ತು ಅವ್ರನ್ನ ತಂದುಬಿಟ್ಟು ಸಹ ಈ 4 ಸ್ಪೇಸ್ನ ಐಡೆಂಟಿಫೈ ಆಯಿತು. ನೇವಿ ರೈಡರ್ಸು ಐಡೆಂಟಿಫೈ ಆಯಿತು. ದೆನ್ ನಮ್ಮ ಪೊಲೀಸ್ದು ಏನು ಕಾಮನ್ ಸೆನ್ಸ್ ಇತ್ತು ಮತ್ತು ನಮ್ಮ MLA ಅವರು ಹೇಳ್ತಾಯಿದ್ರು, ಇದು ಒಂದೆಲ್ಲ ಬಿದ್ದರೆ ಇಲ್ಲೇ ಬೀಳುವಂಥ ಒಂದು ಸಾಧ್ಯತೆ ಇದೆ, ಯಾಕಂದರೆ ಡೈರೆಕ್ಷನ್ ಈ ಥರ ಇದೆ ಅಂಥೇಳಿ. ಹಾಗಾಗಿ ನಾವು ಕಳೆದ ಒಂದು 2 ವಾರದಿಂದ ಮಾಡೋದಕ್ಕೆ ನಮಗೆ ಮಳೆ ಸಿಕ್ಕಾಪಟ್ಟೆ ಅಡ್ಡಿಯಾಗಿತ್ತು. ಆಮೇಲೆ ಹೊಳಹರಿವು ಏನಿತ್ತು, ಇದು 8 ನಾಟಿಕಲ್ಸ್ ಇಂದ ದೂರ ಇರೋದ್ರಿಂದ ನಾವು ಏನು ಮಾಡೋಕ್ಕಾಗಲ್ಲ. ಆಗ ಈಶ್ವರ್ ಮಲ್ಪೆ ಅವ್ರನ್ನ ನಾವು ಜಿಲ್ಲಾಡಳಿತ ಸಂಪರ್ಕ ಮಾಡಿ ಪೊಲೀಸರಿಗೆ ತಂದಾಗ ಅವರು ಸಹ ಅದನ್ನು ಮಾಡೋದಕ್ಕೆ ಆಗಿಲ್ಲ. ಈಗ ದೇವ್ರ ದಯೆಯಿಂದ 2 ನಾಟ್ ನೀರಿಗೆ ಬಂದಿದ್ದು. ಇವತ್ತು ನೇವಿ ಒಂದು ಈಶ್ವರ್ ಮಲ್ಪೆ ಟೀಮು SDRF NDRF ಒಂದು ಜಂಟಿ ಕಾರ್ಯಾಚರಣೆ ನಡೆಸಿದ ಮೇಲೆ ಇವತ್ತು ನೀವು ಅಲ್ಲಿ ಮುಂದೆ ಏನು ಕಾಣಿಸ್ತಾ ಇದ್ದೀರಾ, ಅದು ಅಲ್ಲಿ ಏನು ಲಾರಿಗೆ ಕಟ್ಟಿರುವಂತಹ ರೋಪ್ ನಮಗೆ ಇವತ್ತು ಲೀಡ್ ಸಿಕ್ಕಿದೆ. ಸೊ ಇದರಿಂದ ನಮಗೆ ಕನ್ಫರ್ಮ್ ಆಗಿದೆ ಲಾರಿಲಿದೆ. ಮತ್ತು ಅವರು ಓನರ್ಸ್ ನಮ್ಮ ಮುನಾಫನ್ ಅವ್ರನ್ನ ಕರೆದು ಅದು ರೋಪ್ನ ನಾವು ಒಳಗಡೆ ತಂದು ತೋರಿಸಿದ್ವಿ. ಅವ್ರ MLA ಅವ್ರನ್ನ ತಂದು ತೋರಿಸಿದಾಗ ಕನ್ಫರ್ಮ್ ಮಾಡಿದ್ರು, ಇದು 100% ನಮ್ಮ ಲಾರಿಗೆ, ನಮ್ಮ ಕೈಯಿಂದ ಕಟ್ಟಿರುವಂಥ ಲಾರಿಗೆ ಕಟ್ಟಿರೋದಂತ. ಅದು ತುಂಬ ಹಳೇದಾಗಿದೆ, ಕನ್ಫರ್ಮ್ ಆಗಿದೆ. ಈಗ 6 ಗಂಟೆ ಆಗಿರೋದ್ರಿಂದ ಇದನ್ನು ಕಾರ್ಯಾಚರಣೆ ನಾವು ಮುಡಿಸ್ತಾ ಇದ್ವಿ. ಮಾನ್ಯ ಮಂತ್ರಿಗಳು, ಜಿಲ್ಲಾಧಿಕಾರಿಗಳು ಎಲ್ಲ ಮೀಟಿಂಗ್ ಮಾಡಿ ಮುಂದಿನ ಕಾರ್ಯಾಚರಣೆ ಬಗ್ಗೆ ತಗೊತಾರೆ. ಆ ರೋಪನ್ನು ನಮಗೆ ತೋರಿಸುವಂಥ ಕೆಲಸವನ್ನು ಮಾಡ್ಬೋದು. ಈಗ ನೋಡಿ, ಈಗ SP ನಾರಾಯಣ್ ಅವರು ಹೇಳಿದಂತೆ ಈಗ ಆ ಒಂದು ಜಾಗ ಏನಿದೆಯಲ್ಲ ಆ ಜಾಗಕ್ಕೆ ನಾವು ಬಂದಿದ್ದೀವಿ. ಆ ಒಂದು ರೋಪನ್ನು ತೋರಿಸುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. ನೋಡಿ, ಈಗ ಪ್ರಮುಖವಾಗಿ ಈಗ SP ಅವರು ಈಗ ಆ ಒಂದು ಜಾಗಕ್ಕೆ ಈಗ ನಾವೇನು ನೋಡ್ತಾ ಇದ್ದೀವಿ, ಈ ರೋಪನ್ನು ಏನು ಕಟ್ಟಲಾಗಿದೆ, ಆ ಕಟ್ಟಿರುವಂಥ ರೋಪನ್ನು ಈಗ ನಮಗೆ ತೋರಿಸ್ತಾರೆ. ಈ ರೋಪಿಗೆ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಪ್ರಮುಖವಾಗಿ ಆ ಟ್ರಕ್ನ
ಮಾಲೀಕರಾಗಿರುವಂಥ ಮನಾಫ್ ಅವರನ್ನು, ಹಾಗೆ ಸ್ಥಳೀಯ ಶಾಸಕರಾಗಿರುವಂಥ MLA, ಅದೇ ಜೊತೆಗೆ ಕೇರಳ ಶಾಸಕರನ್ನು ಕೂಡ ಕರೆದುಕೊಂಡು ಬಂದು ಎರಡೂ ರೋಪ್ಗಳನ್ನು ಕೂಡ ತೋರಿಸಲಾಯಿತು. ಈಗ ಆ ರೋಪ್ಗಳ ಬಳಿ ನಾವು ಹೋಗ್ತಾ ಇದ್ದೀವಿ. ಆ ಒಂದು ದೃಶ್ಯವನ್ನು ಕೂಡ ನಾವು ನಿಮಗೆ ತೋರಿಸುವಂಥ ಕೆಲಸವನ್ನು ಮಾಡ್ತೀವಿ. ನೋಡಿ, ಈಗ ಆ ಒಂದು ಜಾಗ ಇದೆಯಲ್ಲ, ಆ ಜಾಗವನ್ನು ತೋರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದು ಟ್ರಕ್, ಅಂದರೆ ಟ್ರಕ್ ಇಲ್ಲೇ ಇರಬಹುದು ಅನ್ನುವ ಅನುಮಾನದ ಆಧಾರದಲ್ಲಿ ಹುಡುಕಾಟವನ್ನು ಕೂಡ ನಡೆಸಲಾಗಿತ್ತು. ರೆಡಾರ್ ಇತ್ತು, ಯಾರನ್ನ ಕರೆಸಿದ್ವಿ, ಹಾಗಾಗಿ ನಮಗೆ ಸಿಕ್ಕಿದೆ. ಈಗ ನೋಡಿ, ಅದು ಇದು ಮುಂದಿನ ಕಾರ್ಯಾಚರಣೆಯನ್ನು ತಜ್ಞರು ಕೈಗೊಂತಾರೆ. ಸರ್, ಈಗ ಇದನ್ನು ಹೇಗೆ ಎತ್ತೋದಕ್ಕೆ ಸಾಧ್ಯ ಆಗುತ್ತೆ ಸರ್? ಹೇಗೆ ಎತ್ತುತ್ತೀರಾ? ವಿ ಆರ್ ಆಲ್ ಡಿಸ್ಕಸಿಂಗ್. ಮೇಡಮ್ ಅವರು, ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಅವರು ಆ ಕಡೆಗೆ ಹೋಪ ನೋಡಿ, ಈಗ ಅದರ ಬಳಿ ಹೋಗೋದಕ್ಕೆ ಒಂದು ರೀತಿಯಲ್ಲಿ ಅವರಿಗೆ ಸರ್, ಈಗ ನಮಗೆ ಆ ಭಾಗಕ್ಕೆ ಹೋಗಿ ತೋರಿಸುವಂಥ ಕೆಲಸವನ್ನು ಮಾಡ್ಬೋದಾ ದಯವಿಟ್ಟು? ಎಸ್, ನೋಡಿ, ಎಸ್, ಈಗ ಒಂದು ನಿಮಿಷ. ಎಸ್, ಈಗ ಆ ಒಂದು ಅರ್ಜುನ್ ಇದ್ದಂಥ ಬೆನ್ಸ್ ಲಾರಿ ಏನಿದೆಯಲ್ಲ, ಅದಕ್ಕೆ ಕಟ್ಟಿದ್ದಂಥ ಈ ಒಂದು ರೋಪ್ ಅನ್ನೋದು ಈಗ ಗೊತ್ತಾಗ್ತಾ ಇದೆ. ಸೊ ಈಗ ಈ ಒಂದು ರೋಪನ್ನು ಕನ್ಫರ್ಮ್ ಮಾಡಲಾಗಿದೆ. ಕನ್ಫರ್ಮ್ ಮಾಡಿರುವಂಥ ಹಿನ್ನೆಲೆಯಲ್ಲಿ SP ನಾರಾಯಣ ಅವರು ತಿಳಿಸಿದಂತೆ ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ಯಾವ ರೀತಿಯಾಗಿ ಎತ್ತಬೇಕು ಅನ್ನೋದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ಒಂದಷ್ಟು ಪ್ಲಾನಿಂಗನ್ನು ಕೂಡ ಮಾಡ್ಕೊಳ್ತೀವಿ ಅಂತೇಳಿ ತಿಳಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ಕಿರಣ್ ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ಕಾರವಾರ.